ಸ್ನೇಹಿತರೆ ನಮಸ್ಕಾರ. ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಗೆ ಯಾರೋ ವಿಷ ಪ್ರಾಶನ ಮಾಡಿದಾರಂತೆ. ಹಾಗಾಗಿ ಈಗ ಆಯತುಲ್ಲಾ ಖಮೇನಿ ಸಂಪೂರ್ಣ ಅಸ್ವಸ್ಥನಾಗಿದ್ದು ಇರಾನಿನಲ್ಲಿ ಇದು ಬಹುದೊಡ್ಡ ರಾಜಕೀಯ ಪಲ್ಲಟಕ್ಕೆ ಕೂಡ ಕಾರಣವಾಗಿದೆಯಂತೆ. ಇಂಥ ಒಂದು ಸುದ್ದಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುದೊಡ್ಡ ಚರ್ಚೆಗೆ ಕೂಡ ಕಾರಣವಾಗಿದೆ. ಇದರ ಹಿಂದೆ ಇಸ್ರೇಲ್ನ ಮೊಸಾದ್ ಇರಬಹುದಾ ಅಥವಾ ಅಮೆರಿಕ ಏನಾದ್ರೂ ಈ ಕೆಲಸವನ್ನ ಮಾಡಿಸಿತಾ ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗಿದೆ. ನಿಜಕ್ಕೂ ವಿಷ ಪ್ರಾಶನ ಆಗಿದ್ಯಾ ಅಥವಾ ಇದು ಗಾಳಿಯಲ್ಲಿ ಹರಿಬಿಟ್ಟಂತ ಸುದ್ದಿನ ಅನ್ನೋದನ್ನ ನೋಡೋಣ ಬನ್ನಿ. ಹಾಗೇನೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ. ಆಯತುಲ್ಲಾ ಖಮೇನಿಗೆ ವಿಷ ಪ್ರಾಶನ ಅಥವಾ ಆತನ ವಿರುದ್ಧ ಹತ್ಯೆಯ ಸಂಚು ನಡೆದಿರಬಹುದು ಎನ್ನುವುದಕ್ಕೆ ಕೆಲವು ಕಾರಣಗಳನ್ನು ನಾವು ಇಲ್ಲಿ ನೋಡಬಹುದು. ಒಂದು, ರಾಜಕೀಯ ಮತ್ತು ತಾತ್ವಿಕ ವೈಷಮ್ಯಗಳು. ಆಯತುಲ್ಲಾ ಖಮೇನಿ ಇಸ್ಲಾಮಿಕ್ ರೆವಲ್ಯೂಷನ್ ನ ಅತಿದೊಡ್ಡ ನಾಯಕ ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ. ಈತ ಕಟ್ಟರ್ ಇಸ್ಲಾಮಿಕನ ಪ್ರತಿಪಾದಿಸ್ತಾನೆ. ಜೊತೆಗೆ ಆಯತುಲ್ಲಾ ಖಮೇನಿಗೆ ಪಶ್ಚಿಮ ರಾಷ್ಟ್ರಗಳು, ಅದರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಅತಿ ತೀವ್ರವಾಗಿ ಈತ ಖಂಡಿಸ್ತಾನೆ. ಜೊತೆಗೆ ಅವರ ವಿರುದ್ಧವಾಗಿ ಮಾತಾಡ್ತಾನೆ. ಅಮೆರಿಕ ಮತ್ತು ಇಸ್ರೇಲ್ ಏನಾದ್ರೂ ಈ ಪ್ರಯತ್ನಕ್ಕೆ ಕೈ ಹಾಕಿರಬಹುದು. ಹಾಗಾದ್ರೆ ಇನ್ನು ಹೇಳ್ಬೇಕು ಅಂತಂದ್ರೆ ಪಶ್ಚಿಮದ ಗೂಢಚಾರಿ ಸಂಸ್ಥೆಗಳು ಅಥವಾ ಇಸ್ರೇಲಿನ ಮೊಸಾದ್, ಇವುಗಳು ಇರಾನ್ ಅಣ್ವಸ್ತ್ರ ದೇಶ ಆಗಕ್ಕೆ ಬಯಸಿದ್ರು ಅದನ್ನ ದೊಡ್ಡ ಅಡ್ಡಿಯಾಗಿ ಕೂಡ ತಡಿತಾನೆ ಇದೆ. ಹಾಗಾಗಿ ಈ ಎಲ್ಲ ಕಾರಣದಿಂದ ಏನಾದ್ರೂ ಈ ಒಂದು ಪ್ರಯತ್ನ ನಡೆದಿರಬಹುದಾ? ಇನ್ನು ಎರಡನೆಯದಾಗಿ ಇರಾನಿನ ಆಂತರಿಕ ವಿರೋಧ. ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಕಟ್ಟರ್ ಇಸ್ಲಾಮಿಕ್ ಪ್ರತಿಪಾದಿಸುವಂತ ವ್ಯಕ್ತಿ. ಹೀಗಾಗಿ ಇರಾನಿನಲ್ಲಿ ಆತನ ವಿರುದ್ಧ ಇತ್ತೀಚೆಗೆ ಹಲವು ಪ್ರತಿಭಟನೆಗಳು ಕೂಡ ನಡೆದವು. ಇತ್ತೀಚೆಗೆ ಒಂದು ಯೂನಿವರ್ಸಿಟಿಯಲ್ಲಿ ಒಬ್ಬ ಹೆಣ್ಮಗಳು ಕಟ್ಟರ್ ಇಸ್ಲಾಮಿಕ್ನ ಸಿದ್ಧಾಂತದ ವಿರುದ್ಧ ಬೆತ್ತಲೆಯಾಗಿ ಪ್ರತಿಭಟನೆ ಕೂಡ ಮಾಡಿದ್ಲು. ಇದು ಖಮೇನಿಯ ವಿರುದ್ಧ ಆಂತರಿಕ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಿವೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ಖಮೇನಿ ಸಿಯಾ ಸಿದ್ಧಾಂತವನ್ನು ಪ್ರತಿಪಾದಿಸುವಂತ ವ್ಯಕ್ತಿ. ಇದು ಕೂಡ ಈ ಖಮೇನಿಯ ವಿರುದ್ಧ ಸಿಡಿದೇಳಲು ಒಂದು ಕಾರಣ ಅಂತ ಕೂಡ ಹೇಳಬಹುದು. 1989ರಲ್ಲಿ ಆಯತುಲ್ಲಾ ರುಹಲ್ಲನ ನಿಧನದ ನಂತರ ಇರಾನಿನ ಸರ್ವೋಚ್ಚ ನಾಯಕನ ಪದವಿಗೆ ಏರಿದಂತಹ ಆಯತುಲ್ಲಾ ಖಮೇನಿ ತಾನು ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳನ್ನು ನಿಗ್ರಹಿಸುವಲ್ಲಿ ಮುನ್ನಡೆ ಪಡೆದಿದ್ದ. ಇಸ್ಲಾಮಿಕ್ ಆಧಿಪತ್ಯವನ್ನು ತನ್ನ ಕೈಯಲ್ಲಿ ಹಿಡಿಬೇಕು ಅಂತ ಕನಸನ್ನ ಕೂಡ ಕಂಡಿದ್ದ. ಹಾಗಾಗಿ ಈತನಿಗೆ ಆಂತರಿಕ ಮತ್ತು ರಾಜಕೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಶತ್ರುಗಳು ಏನು ಕಮ್ಮಿ ಇರಲಿಲ್ಲ. ಹಾಗಾಗಿ ಈ ವಿಷ ಪ್ರಾಶನದ ವಿಷಯ ನಿಜನೋ ಅಥವಾ ಸುಳ್ಳು ಅನ್ನೋದು ಕೆಲವರಲ್ಲಿ ದ್ವಂದ್ವ ಕೂಡ ಇದ್ದೇ ಇದೆ. ಆಯತುಲ್ಲಾ ಖಮೇನಿಯನ್ನು ಅಷ್ಟೊಂದು ಸುಲಭವಾಗಿ ಮುಟ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಜಕ್ಕೂ ಸುಳ್ಳಾಗುತ್ತೆ. ಕಾರಣ ಯಾಕಂದ್ರೆ ಇರಾನಿನ ರೆವಲ್ಯೂಷನರಿ ಫೋರ್ಸ್, ಈ ಪಡೆ ನೇರವಾಗಿ ಆಯತುಲ್ಲಾ ಖಮೇನಿಯ ಕೆಳಗಡೆನೆ ಕಾರ್ಯನಿರ್ವಹಿಸುವಂತ ಪ್ರಾಮಾಣಿಕವಾದಂತ ಪಡೆ. ಈ ರೆವಲ್ಯೂಷನರಿ ಫೋರ್ಸ್ ಖಮೇನಿಗೆ ಬರಬಹುದಾದಂತ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಬರಬಹುದಾದಂತ ಎಲ್ಲ ಅಡೆತಡೆಗಳನ್ನ ಕೂಡ ನಿಗ್ರಹಿಸಲು ಸಜ್ಜಾಗಿರುತ್ತೆ. ಇನ್ನು ಹೆಚ್ಚಾಗಿ ಈ ಪಡೆಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ ಬಗ್ಗೆ ಕೇಳಿದಿವಲ್ಲ, ಹಾಗೇನೆ ಈ ಪಡೆ ಖಮೇನಿಗೆ 20 ಹಂತದಲ್ಲಿ ತನ್ನ ಪ್ರೊಟೆಕ್ಷನ್ ಅನ್ನ ನೀಡುತ್ತೆ. ಖಮೇನಿಯ ಫ್ಯಾಮಿಲಿ ಮೆಂಬರೇ ಇರಬಹುದು ಅಥವಾ ಖಮೇನಿಯ ಆಪ್ತರೇ ಇರಬಹುದು ಅಥವಾ ಆತನ ಸ್ನೇಹಿತರು ಯಾರೇ ಹೋದ್ರೂ ಈ ರೆವಲ್ಯೂಷನರಿ ಪಡೆ ಅವರನ್ನ ಚೆಕ್ ಮಾಡಿನೇ ಒಳಗಡೆ ಕಳಿಸೋದು. ಇಷ್ಟು ಹಂತದಲ್ಲಿ ಚೆಕ್ ಇರ್ಬೇಕಾದ್ರೆ ಯಾರಾದ್ರೂ ಅಷ್ಟು ಸುಲಭವಾಗಿ ವಿಷ ಕೊಡೋಕೆ ಸಾಧ್ಯನಾ? ಇದು ಹೇಗಿದೆ ಅಂತಂದ್ರೆ, 7 ಬೆಟ್ಟಗಳನ್ನ ದಾಟಿ 7 ಸಮುದ್ರಗಳನ್ನ ದಾಟಿ ಕ್ರೂರ ಪ್ರಾಣಿಗಳನ್ನ ದಾಟಿ ನಾವು ಒಬ್ಬ ರಾಣಿಯನ್ನು ಗೆದ್ದ ಹಾಗೆ. ಹಾಗೇನೆ ಖಮೇನಿಗೆ ವಿಷ ಉಳಿಸೋದು ಅದು ಅಷ್ಟೊಂದು ಸುಲಭವಾದ ಕೆಲಸ ಅಂತೂ ಅಲ್ವೇ ಅಲ್ಲ. ಇನ್ನು ಇದು ಸತ್ಯಕ್ಕೆ ದೂರವಾದಂತ ವಿಷಯ ಅಂತ ಇರಾನಿನ ಸುದ್ದಿ ಮಾಧ್ಯಮಗಳು ಕೂಡ ಹೇಳಿದೆ. ಆಯತುಲ್ಲಾ ಖಮೇನಿ ಏನಾದರೂ ಸತ್ರೆ ಆಯತುಲ್ಲಾ ಖಮೇನಿಯ ಮಗನ ಹೆಸರು ಕೂಡ ಈ ಸ್ಥಾನಕ್ಕಾಗಿ ಕೇಳಿ ಬರ್ತಾ ಇದೆ. ಖಮೇನಿಯ ವಿಷ ಪ್ರಾಶನದ ವಿಷಯ ಯಾರಿಗೆ ಸಿಹಿ ಸುದ್ದಿ ಆಗುತ್ತೋ ಇನ್ಯಾರಿಗೆ ಕಹಿ ಸುದ್ದಿ ಆಗುತ್ತೋ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು ಅಷ್ಟೇ.